ಉಗ್ರ ಮಂಜು ವರ್ತನೆಗೆ ಗೌತಮಿ ಸಿಡಿಮಿಡಿ. ಶಿಶಿರ್ ಹೋಗಿದ್ದು ಐಶ್ವರ್ಯ ಅಸಲಿ ಆಟ ಪ್ರಾರಂಭ. ಕೈ ಮಿಲಾಯಿಸಿದ ರಜತ್ ಉಗ್ರ ಮಂಜು. ಹೌದು, ಒಂದು ಕಾಲದಲ್ಲಿ ಗೌತಮಿ ಮತ್ತು ಉಗ್ರ ಮಂಜು ಜೊತೆಗೆ ಹೆಚ್ಚು ಕಾಲವನ್ನ ಕಳೀತಾ ಇದ್ರು. ಇಬ್ರು ಫ್ರೆಂಡ್ಶಿಪ್ ನ ಮೇಂಟೈನ್ ಮಾಡಿದ್ರು. ಆದ್ರೆ ಈಗ ಮಂಜು ಬಗ್ಗೆ ಗೌತಮಿ ಸಿಕ್ಕಾಪಟ್ಟೆ ತಕರಾರು ತೆಗಿತಾ ಇದ್ದಾರೆ. ಕಳೆದ ವಾರದ ಸಂಚಿಕೆಯಲ್ಲಿ ಗಮನಿಸ್ತಾ ಹೋದ್ರೆ ಗೌತಮಿ ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅವರ ಮಾತುಗಳಿಂದ ಎಲ್ರಿಗೂ ಶಾಕ್ ಆಗ್ತಾ ಇದೆ. ನನ್ನ ಗೆಳೆಯ ಅನ್ಕೊಂಡು ಉಗ್ರ ಮಂಜು ಮತ್ತು ಗೌತಮಿ ಅವರು ತುಂಬಾ ಆಪ್ತತೆಯನ್ನ ಬೆಳೆಸಿಕೊಂಡಿದ್ರು. ಅವರ ಗೆಳೆತನದ ಬಗ್ಗೆ ಬಿಗ್ ಬಾಸ್ ಮನೆಯ ಆಲ್ಮೋಸ್ಟ್ ಸ್ಪರ್ಧಿಗಳು ಮಾತನಾಡಿಕೊಂಡಿದ್ದಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಗೌತಮಿ ಮಂಜು ಮೇಲೆ ಸಹನೆಯನ್ನ ಕಳೆದುಕೊಳ್ತಿದ್ದಾರೆ. ಫಿನಾಲೆ ಹತ್ತಿರ ಆಗ್ತಿದ್ದಂತೆಯೇ ಗೌತಮಿ ಪರ್ಸ್ನಲಿ ಆಟವನ್ನ ಆಡ್ತಾ ಇದ್ದಾರೆ ಅಂತ ಹೆಚ್ಚಿನ ಜನ ಹೇಳ್ತಾ ಇದ್ದಾರೆ. ಹೀಗಾಗಿ ಉಗ್ರ ಮಂಜುವಿಂದ ಅಂತರವನ್ನ ಕಾಯ್ದುಕೊಳ್ತಿದ್ದಾರೆ ಗೌತಮಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸಾಕ್ಷಿ ಎಂಬಂತೆ ಗೌತಮಿ ಕೂಡ ಹಾಗೆ ವರ್ತನೆಯನ್ನ ಮಾಡ್ತಿದ್ದಾರೆ. ಗೌತಮಿ ಉಗ್ರ ಮಂಜು ಏನೇ ಮಾತನಾಡಿದ್ರು ಕೂಡ ಎಲ್ಲ ಕೂಡ ತಪ್ಪಾಗಿ ಕಾಣಿಸ್ತಾ ಇದೆ. ಟಾಸ್ಕ್ ಉಸ್ತುವಾರಿಗಳು ಮಾತನಾಡುವಾಗ ಉಗ್ರ ಮಂಜು ಮಧ್ಯ ಮಾತನಾಡಲು ಏನಾದ್ರೂ ಟ್ರೈ ಮಾಡಿದ್ರೆ ಅದನ್ನ ಗೌತಮಿ ಜಾಧವ್ ಖಂಡಿತವಾಗಿ ಖಂಡಿಸ್ತಾ ಇದ್ರು. ನೀವ್ ಯಾಕೆ ಮಾತಾಡ್ತೀರಾ, ನಾನ್ ಕನ್ನಡದಲ್ಲಿ ಹೇಳಿದ್ ನಿಮಗೆ ಅರ್ಥ ಆಗಲ್ವಾ ಅಂತ ಎಲ್ಲ ಕೇಳಿದ್ದಾರೆ. ಆದ್ರೆ ಉಗ್ರ ಮಂಜು ಕ್ಯಾಪ್ಟನ್ಸಿಯಲ್ಲಿ ಗೌತಮಿ ಕ್ಯಾಪ್ಟನ್ಸಿನ ಎರಡೂ ಕೂಡ ವ್ಯತ್ಯಾಸವೇ ಗೊತ್ತಾಗ್ತಾ ಇರ್ಲಿಲ್ಲ. ಆ ರೀತಿ ಗೌತಮಿ ಮಂಜುಗೆ ಎಲ್ಲವನ್ನ ಹೇಳ್ಕೊಡ್ತಾ ಇದ್ರು. ಹಾಗಿದ್ರೆ ನೀವು ಕೂಡ ಮಾತಾಡಬೇಡಿ ಎಂದು ಹೆಚ್ಚಾಗಿ ಮಂಜು ತಿರುಗೇಟನ್ನ ನೀಡಿದ್ದಾರೆ. ನಿಮ್ಮ ಪಕ್ಕ ಕೂರುವುದೇ ದೊಡ್ಡ ಪ್ರಾಬ್ಲಮ್ ಎಂದು ಗೌತಮಿ ಅವರು ಉಗ್ರ ಮಂಜು ಮೇಲೆ ಗುಂಗಾಡಿದ್ರು. ಇಷ್ಟರ ಮಟ್ಟಿಗೆ ಅವರಿಬ್ಬರ ಸ್ನೇಹ ಹಾಳಾಗಿದೆ. ಮುಂದಿನ ದಿನಗಳಲ್ಲಿ ಪೈಪೋಟಿ ಹೆಚ್ಚಾದ್ರೆ ಇನ್ನಷ್ಟು ವೈಮನಸ್ಸು ಶುರುವಾಗುವುದು ಗ್ಯಾರಂಟಿ ಅಂತಿದ್ದಾರೆ ನೆಟ್ಟಿಗರು. ವೈಲ್ಡ್ ಕಾರ್ಡ್ ರಜತ್ ಬಂದಾಗಿನಿಂದ ಜಗಳಗಳು ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ರಜತ್ ನೇರವಾಗಿ ಎಲ್ರಿಗೂ ಬಾಯಿಗೆ ಬಂದಂತೆ ಬೈತಾ ಇರ್ತಾರೆ. ಉಗ್ರ ಮಂಜು ಮತ್ತು ರಜತ್ ಅವರು ಟಾಸ್ಕ್ ವೇಳೆ ಹೊಡೆದಾಡ್ಕೊಳ್ಳಲು ಮುಂದಾಗಿದ್ದಾರೆ. ಈ ವಾರ ರಜತ್ ಅವರನ್ನ ನಾಮಿನೇಟ್ ಮಾಡಲಾಗಿದೆ. ಆದ್ರೆ ಅದಕ್ಕೆ ರಜತ್ ಅವರು ಕುಲ್ಲ ಕೂಗೇ ಇಲ್ಲ. ಆರ್ಭಟ ಇನ್ನಷ್ಟು ಹೆಚ್ಚು ಮಾಡಿಕೊಂಡಿದ್ದಾರೆ. ಶಿಶಿರ್ ಹೋಗಿದ್ದು ಐಶು ಆಟ ಸಿಕ್ಕಾಪಟ್ಟೆ ಜೋರಾಗಿದೆ ಅಂತಾನೆ ಹೇಳ್ಬೋದು. ಭವ್ಯ ಮತ್ತೆ ಐಶು ಜುಟ್ಟು ಹಿಡಿದುಕೊಂಡು ಜಗಳವನ್ನು ಕೂಡ ಆಡಿದ್ದಾರೆ. ಇನ್ನು ಫಿನಾಲೆ ಹತ್ತಿರ ಬಂದಂತೆ ಯಾರ್ಯಾರ ನಡುವೆ ಹೇಗೆ ಬತ್ತಿ ಊರ್ಕೊಳ್ಳುತ್ತೆ ಎನ್ನುವುದನ್ನ ಕಾದ್ ನೋಡ್ಬೇಕಾಗಿದೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಈ ಸಂಚಿ ನ್ಯೂಸ್.